ನಮಸ್ಕಾರ ವೀಕ್ಷಕರೇ, ನಾನು ಆದಿತ್ಯ ಗಾಜ್ರೆ. ಅಂಬೇಡ್ಕರ್ ಕೂಗು ಚಾನೆಲಿಗೆ ಸ್ವಾಗತ. ಬಸವ ಕಲ್ಯಾಣ ಬ್ರೇಕಿಂಗ್. ಸರಿಯಾಗಿ ರೇಷನ್ ವಿತರಿಸಿದ ಡೀಲರ್, ಗ್ರಾಮಸ್ಥರಿಂದ ತರಾಟೆ. ಬಸವ ಕಲ್ಯಾಣ ತಾಲೂಕಿನ ಏಕ್ಲೂರವಾಡಿ ಗ್ರಾಮದ ರೇಷನ್ ಡೀಲರ್ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಸಮಯಕ್ಕೆ ಸರಿಯಾಗಿ ರೇಷನ್ ವಿತರಿಸುತ್ತಿಲ್ಲ, ವಾರಗಟ್ಟಲೆ ಸತಾಯಿಸುತ್ತಿದ್ದಾರೆ ಎಂದು ಕಿಡಿ. ಗ್ರಾಮದಿಂದ 3 ಕಿಲೋಮೀಟರ್ ದೂರದಲ್ಲಿ ರೇಷನ್ ನೀಡುವುದಾಗಿ ದಂಬ ಪಡೆಯುತ್ತಿದ್ದಾರೆ. ಬಳಿಕೆ ರೇಷನ್ ನೀಡಲು ವಾರಗಟ್ಟಲೆ ಸತಾಯಿಸುತ್ತಿದ್ದಾರೆ. ರೇಷನ್ ಪಡೆಯಲು 10-15 ದಿವಸ ಸಮಯ ಹಾಳಾಗುತ್ತಿದೆ. ಸರಿಯಾಗಿ ಸಮಯ ರೇಷನ್ ಕೊಡು ಅಂದರೆ ಸರ್ವರ್ ಇಲ್ಲ ಅಂತಿದ್ದಾರೆ ಎಂದು ಆಕ್ರೋಶ. ಸ್ಥಳಕ್ಕೆ ಫುಡ್ ಆಫೀಸರ್ ನಾಗರಾಜ್ ಭೇಟಿ ನೀಡಿ ರೇಷನ್ ಡೀಲರಿಗೆ ವಾರ್ನ್ ಮಾಡಿದ್ದರು. ಸರಿಯಾದ ಸಮಯಕ್ಕೆ ರೇಷನ್ ವಿತರಿಸುವಂತೆ ಸೂಚನೆ ನೀಡಿದರು. ನೋಡ್ರಿ ಸರ್, ಒಂದ್ಸಲ ಕಮ್ಮಿ ಮಾಡ್ಕೊಳ್ಳೋ ಬಂದ ಸರ್, 4 ಸಲ ಸರ್ವರ್ ಬರ್ಲಂತ ಜನರು ನಮ್ಮವ್ರ ಎಲ್ಲರೂ ಅಂತೇಳಿ ಇಲ್ಲಿ ಕುಂಡಸ್ಬೇಡಿ. ಇವ್ರ ಸಮಸ್ಯೆ ಸರ, ನಾವು ಹೋಗ್ಬೇಕ್ರಿ ಕೆಮ್ಮು ಮಾಡ್ಕೊಳಕ್ಕೆ. ನಿತ್ಯ 100-200 ಜನರು ಕೆಲಸ ಕೊಡ್ತಾರೆ ಸರ್. ಸಣ್ಣ ಹೊರಗಡೆ ಕಳಿಸ್ತೇವೆ ಗಾಡಿ ಮಾಡಿ ಸರ್. ಇಂಥ ಮುಖ್ಯರು ಕಳಿಸ್ತಾರೆ ಸರ್. ಇವ್ರದ್ದು ಅಲ್ಲ ನೋಡಿ, ಅಲ್ಲಿ ಸರ್ ಎಕ್ಲೂರ್ಗೆ ಮಾಡ್ಕೋಬೇಕು ಸರ್. 3 ಕಿಲೋಮೀಟ್ರ್ ಹೋಗ್ಬೇಕ್ರಿ. ಮಳೆದಾಗ ಅಂದ್ರೆ ಹೋಗ್ಬೇಕ್ರಿ, ಬಿಸಿಲು ಅಂದ್ರೆ ಹೋಗ್ಬೇಕ್ರಿ. ಇವ್ರ ಕೈ ಕೆಳಗ್ರಿ ಒಬ್ರಿಗೆ ಭೀ ಫಿಕ್ಸ್ ಹುಡುಗಿಲ್ರಿ ತಾವು ಇದು ಮಾಡೋಕೆ ಕೆಮ್ಮು ಮಾಡ್ಕೊಳಕ್ರಿ. ಅವರು ಒಂದು ಹುಡುಗರು ಸಾಲಿ ಹುಡುಗರು ಸರ್. ಆ ಹುಡುಗರು ರೀ ಅವ್ರು ಸಾಲಿ ಟೈಮ್ ಆಗತ್ತಲ್ರಿ, ಸಾಲಿ ಟೈಮ್ ಆಯ್ತಲ್ರಿ 9 ಗಂಟೆ ರೀ. ಸರ್ವರ್ ಬರ್ಲಾಗೈತೆ ನೋಡ್ರಿ, ಅವ್ರು ಬರ್ಬೇಕ್ರಿ. ಇಲ್ಲಿಂದ 3 ಕಿಲೋಮೀಟರ್ ದೂರ ಅಲ್ಲ ವಿಷಯ. ಮತ್ತಂದ್ರೆ ಅಲ್ಲಿ ಹೋಗಿ ಕೆಮ್ಮು ಕುಡ್ಬೇಕಲ್ಲತ್ತು ಕಷ್ಟ ಅಲ್ಲತ್ತು, ಅದು 2 ವಿಷಯ. ಮತ್ತಂದ್ರೆ ಏನು ಸರ್, 30 ತಾರೀಕು ಯಾರ್ದ್ರ ಒಳಗಾಗಿ ನಮ್ಗೆ ರಾಶನ್ ಎಲ್ಲೂ ಯಾವತ್ತೂ ಸಿಕ್ಕಿಲ್ಲ ಸರ್. 30 ಹಣ ಮಾಡಿ 3-4 ತಾರೀಕು 20 ದಿವಸ 25 ದಿವಸ ಅವು ಚಿಟ್ಟಿಗಳು ಬಿದ್ದು ಎಲ್ಲಿ ಹೋದವು ಅಂದ್ರೆ ಏನು ಮಾಡ್ಬೇಕು ಸರ್? ನಾವು ಚಿಟ್ಟಿ ಕಳಿತಂದ್ರೆ ರಾಶನ್ ಇಲ್ಲ ನಿಮ್ಗೆ ಹಿಂಗೆ ಥರ ರೀ. ಮತ್ತೇನು ಏನು ಕೊಡಲ್ಲ.